ಮಹಿಳಾ ಸಂಘಟನಾ ಅಧ್ಯಕ್ಷರಾಗಿ ಶ್ರೀಮತಿ ಹೇಮಾ ಅವರು ಜವಾಬ್ದಾರಿಯನ್ನು ಅಲಂಕರಿಸಿದಾಗ ದೇಶಕ್ಕೆ ಮಹಿಳಾ ಸಬಲೀಕರಣ, ಮಹಿಳೆಯರಿಗೆ ಆದ್ಯತೆ, ಸ್ಥಾನಮಾನ, ರಾಜಕೀಯ ಅವಕಾಶಗಳ ಬಹಳ ವರ್ಷಗಳ ಹೋರಾಟದ ಕನಸು, ಪ್ರಯತ್ನ, ಪರಿಶ್ರಮ ವ್ಯವಸ್ಥಿತವಾಗಿ ಆಗಲಿಲ್ಲ ಅನ್ನುವಂಥ ಒಂದು ವಿರೋಧದ ಪಾರ್ಲಿಮೆಂಟಲ್ಲಿ ಮೊನ್ನೆ 33% ರಿಸರ್ವೇಷನ್ದು ಚರ್ಚೆ ಆದಾಗ ಆಡಳಿತ ಪಕ್ಷ ಪಾರ್ಲಿಮೆಂಟಲ್ಲಿ ಅವರಿಗೆ ಅಧಿಕೃತವಾಗಿರುವಂಥ ಸಂಖ್ಯೆ ಇದ್ರೂ ಕೂಡ ಯಾಕೆ ಬೆಂಬಲ ಸಿಗಲಿಲ್ಲ ಅನ್ನುವಂಥದ್ದು ಇಡೀ ರಾಜ್ಯಾದ್ಯಂತ ಚರ್ಚೆಗೆ ಅವಕಾಶ. ಯಾಕೆ ವಿರೋಧ ಪಕ್ಷಗಳು ಮಹಿಳಾ ರಿಸರ್ವೇಷನ್ ಬಿಲ್ಗೆ ಯಾಕೆ ಸಹಕಾರ ಕೊಟ್ಟಿಲ್ಲ ಅನ್ನುವಂಥದ್ರ ಬಗ್ಗೆ ಜಾಗೃತಿಯ ಅವಶ್ಯಕತೆ ಇದೆ. ಯಾಕೆ ಜಾಗೃತಿಯ ಅವಶ್ಯಕತೆ ಇದೆ ಅಂದರೆ, ಮಹಿಳಾ ಸಬಲೀಕರಣ ಅವಕಾಶಗಳನ್ನು ಕಲ್ಪಿಸುವ ಜೊತೆಯಲ್ಲಿ ಅನ್ಸೈಂಟಿಫಿಕ್ ಆಗಿದೆ, ಲೋಪದೋಷಗಳನ್ನು ಒಳಗೊಂಡಿರುವಂಥ ಮಹಿಳಾ ಸಬಲೀಕರಣ ಬಿಲ್ಲನ್ನು ಪಾರ್ಲಿಮೆಂಟಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಚರ್ಚೆಯ ಅವಶ್ಯಕತೆ ಇರುತ್ತದೆ. ಇಡೀ ರಾಜ್ಯದಲ್ಲಿ ಮಹಿಳೆಯರಿಗೆ ಅವಕಾಶ, ಸ್ಥಾನಮಾನವನ್ನು ಕೊಡುವಂಥ ಸಂದರ್ಭದಲ್ಲಿ ಚರ್ಚೆ ಆಗಬೇಕು. ವಿರೋಧ ಪಕ್ಷದವರು ಯಾವುದೇ ಆಗಿರ್ಬೋದು, ಅವರಿಗೆ ಅವಕಾಶ ಕೊಡಬೇಕು. ಎಲ್ಲ ರೀತಿಯ ಚರ್ಚೆ ಆಗಿ ಮತ್ತೆ ಅಲ್ಲಿ ಲೋಪದೋಷಗಳ ಸರಿಪಡಿಸ್ಕೊಂಡು ಅದನ್ನು ತರೋವಂಥದ್ದು. ನಮಗೆ ಮಹಿಳಾ ಸಬಲೀಕರಣದ ಕನಸನ್ನು ಕಂಡಿದ್ದೀವಿ ನಾವು ಭಾರತ ದೇಶದಲ್ಲಿ. ಮಹಿಳಾ ಸಬಲೀಕರಣದ ಕನಸು ಯಾಕೆ ಅಂದರೆ, ಮಹಿಳೆಯರಿಗೆ ಅವಕಾಶ, ಸ್ಥಾನಮಾನ, ದೇಶದ ಅಭಿವೃದ್ಧಿಗೆ ಮತ್ತೆ ಬೆಳವಣಿಗೆಗೆ, ಮತ್ತೆ ಮಹಿಳೆಯರಿಗೆ ಇಷ್ಟು ವರ್ಷಗಳ ಕಾಲ ಸ್ವತಂತ್ರ ಬಂದು ಇಷ್ಟು ವರ್ಷಗಳ ಕಾಲ ಇವಾಗ ಸಿಗ್ತಾ ಇರುವಂಥ ಆದ್ಯತೆ ಬಹಳ ಕಡಿಮೆ ಇದೆ. 100ರಲ್ಲಿ 1% ಸಿಗ್ತಿಲ್ಲ. 100ರಲ್ಲಿ ನಾವು 33% ಕೇಳ್ತಾ ಇದ್ದೀವಿ. 5%ಅಲ್ಲಿ ಕೂಡ ಮಹಿಳೆಯರಿಗೆ ಎಲ್ಲೂ ಆದ್ಯತೆ ಇಲ್ಲ. ಓದ್ಕೊಂಡು ಅವ್ರ ಕಾಲ ಮೇಲೆ ನಿಂತ್ಕೊಂಡು ಅವ್ರ ಸ್ಥಾನಮಾನ ತಗೊಳ್ಳೋದ್ರಲ್ಲಿ ಮಾತ್ರ ಅರ್ಹತೆಯನ್ನು ತಗೊಂಡಿದ್ದಾರೆ. ಸಾಮಾಜಿಕವಾಗಿ ನ್ಯಾಯವನ್ನ ಕೇಳುವಾಗ ಮಹಿಳೆಯರು ಇನ್ನೂ ಆ ಸ್ಥಾನಮಾನಗಳನ್ನು ಅಲಂಕರಿಸಲಿಕ್ಕೆ ಅವಕಾಶ ಆಗಿಲ್ಲ. ಆ ಚರ್ಚೆ ಮತ್ತೆ ಇವತ್ತು ಕೇಂದ್ರ ಸರ್ಕಾರ, ಬಿಜೆಪಿಯ ಸರ್ಕಾರ ಮಹಿಳೆಯರ ಬಗ್ಗೆ ಗೌರವವನ್ನ ತೋರಿಸ್ತಾ ಆದ್ಯತೆಯನ್ನ ಕೊಡ್ತೀವಿ, ಪ್ರಾಮುಖ್ಯತೆಯನ್ನ ಕೊಡ್ತೀವಿ, ಅವಕಾಶಗಳನ್ನ ಕೊಡ್ತೀವಿ ಅಂತಂದ್ಬಿಟ್ಟು ದೂರದೃಷ್ಟಿಯನ್ನ ಇಟ್ಕೊಂಡು ಅದನ್ನ ಮಾಡಬೇಕಾಗಿತ್ತು. ಆದರೆ ಅದರಲ್ಲಿ ಅವರು ಫೇಲ್ಯೂರ್ ಆಗಿದೆ. ಯಾವುದೇ ಒಂದು ಸರ್ಕಾರ ಆಡಳಿತದಲ್ಲಿದ್ದಾಗ ವಿರೋಧ ಪಕ್ಷದಲ್ಲಿ ಯಾರೇ ಕುತ್ಕೊಂಡಿದ್ರು ಕೂಡ ಅದು ದೇಶಕ್ಕೆ ಒಳ್ಳೆಯ ಆಲೋಚನೆಯಿಂದ ಮಾಡಿರೋದಾದ್ರೆ ಅದಕ್ಕೆ ಸಹಕಾರ ಯಾವಾಗಲೂ ಸಿಕ್ಕೇ ಸಿಗುತ್ತೆ. ಏನು ಇವರು ಲೋಪದೋಷ ಮಾಡಿದ್ದಾರೆ ಅನ್ನುವಂಥದ್ದು ಚರ್ಚೆ ನಮ್ಮ ಪಕ್ಷ ಅಲ್ಲ, ಜನರಲ್ಲಿ ಜಾಗೃತಿಯ ಅವಶ್ಯಕತೆ ಇದೆ. ಮಹಿಳಾ ಸಬಲೀಕರಣ ಆಗಲೇಬೇಕಾಗಿದೆ. ಆದಾಗ ಮಾತ್ರ ಅದು ದೇಶಕ್ಕೆ ಬೆಳವಣಿಗೆಗೆ, ದೇಶದ ಬೆಳವಣಿಗೆಗೆ, ಸಮಾನತೆಗೆ, ಸಮಾನ ಅವಕಾಶಗಳಿಗೆ ಗೌರವ ಸಿಕ್ಕಂಗಾಗುತ್ತೆ. ಬಹಳ ವರ್ಷಗಳ ಹೋರಾಟ, ತಪಸ್ಸು ಮತ್ತೆ ಹೆಣ್ಮಕ್ಳಲ್ಲಿ ನಾವು ಇದನ್ನ ಅರ್ಥ ಮಾಡಿಸುವಂತ ಪ್ರಯತ್ನ ಮಾಡ್ತಾನೆ ಬಂದಿದ್ದೀವಿ. ಆದರೆ ಫಲ ಸಿಕ್ಕಲಿಲ್ಲ. ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಬಿಲ್ಲನ್ನು ತರ್ತಾರೆ, 33% ರಿಸರ್ವೇಷನ್ ಬಿಲ್ಲನ್ನು ಪಾಸ್ ಮಾಡ್ಕೊಳ್ಳುವಾಗ ಏನೇ ಇದ್ರು ಸೈಂಟಿಫಿಕ್ ಇರಲಿ, ಅನ್ಸೈಂಟಿಫಿಕ್ ಇರಲಿ, ಲೋಪದೋಷಗಳಿರಲಿ, ಚರ್ಚೆಗೆ ಅವಕಾಶ ಕೊಡಬೇಕಾಗಿತ್ತು. ಮೊದಲನೇ ಆದ್ಯತೆ ಹಿಂದೆ ಯಾವುದು ಪ್ರಪೋಸಲ್ ಇತ್ತು 2023 ಅವ್ರಿಗೆ ಮುಂದೆ ಪ್ರಸ್ತಾವನೆ ಇದ್ದಿದ್ದು ಬರೀ ರಿಸರ್ವೇಷನ್ ತರಬೇಕಾಗಿತ್ತು. ಡಿಲಿಮಿಟೇಷನ್ಸ್ ಜೊತೆ ರಿಸರ್ವೇಷನ್ಸ್ ತರೋ ಅಂಥದ್ದು ಅವಶ್ಯಕತೆ ಇರಲಿಲ್ಲ. ಇವತ್ತಿಗೆ ಅವಶ್ಯಕತೆ ಇರಲಿಲ್ಲ. ಅದೇ ಬೇರೆ ಮಾನದಂಡದಲ್ಲಿ ಮಾಡ್ತಾರೆ, ಇದನ್ನೇ ಬೇರೆ ಮಾನದಂಡದಲ್ಲಿ ಮಾಡ್ತಾರೆ. ಸಮಾನತೆ ಅಂತ ಬಗ್ಗೆ ಹೇಳ್ತಾರೆ, ಗೌರವದ ಪ್ರಶ್ನೆ ಅಂತ ಮಾಡ್ತಾರೆ. ಎಲ್ಲೇ ಯಾವುದೇ ಕ್ಷೇತ್ರದಲ್ಲಿ ಹೆಣ್ಮಕ್ಳು ಓದಿ ತನ್ನ ಸ್ವಂತ ಪರಿಶ್ರಮ ಮತ್ತೆ ಪ್ರಯತ್ನದಲ್ಲಿ ಮಾತ್ರ ಕೆಲವೊಂದು ಹುದ್ದೆಗಳನ್ನ ಅಲಂಕರಿಸಲಿಕ್ಕೆ ಅವಕಾಶ ಆಗಿದೆ. ಬೇರೆ ಇನ್ಯಾವುದು ಸ್ವತಂತ್ರ ನಂತರ ಅಥವಾ ಸ್ವತಂತ್ರ ಪೂರ್ವದಲ್ಲಿ ತದನಂತರ ದಿನಗಳಲ್ಲಿ ಅವಳ ಅರ್ಹತೆಗೆ ಅವಕಾಶಗಳು ಕೂಡ ಸಿಕ್ಕಿಲ್ಲ. ಅದರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಆಗ್ಬೇಕಾಗತ್ತೆ. ಬಿಜೆಪಿಯ ಯಾವುದೇ ಒಂದು ಆಲೋಚನೆಯಲ್ಲಿ ಸತ್ಯಾಂಶ ಅದರಲ್ಲಿ ಹಿಂದೆ ಏನಿದೆ ಅನ್ನುವಂಥದ್ದನ್ನ ನಾವು ತಿಳ್ಕೊಬೇಕಾಗತ್ತೆ. ಅವರ ಉದ್ದೇಶ ಏನು ಮತ್ತೆ ಅದರ ಹಿಂದೆ ಇನ್ಯಾವ ಆಲೋಚನೆ ಇದೆ ಅನ್ನುವಂಥದ್ದು ಅರ್ಥ ಮಾಡ್ಕೊಬೇಕಾಗತ್ತೆ. ಮಹಿಳೆಯರ ಬಗ್ಗೆ ಪ್ರಾಮಾಣಿಕವಾಗಿರುವಂತ ಅವರಿಗೆ ಗೌರವ ಇಲ್ಲ ಅಂತದಲ್ಲೂ ಕೂಡ 1 ತಿಂಗಳ ಒಳಗಡೆನೆ ಅದರ ಬಗ್ಗೆ ವಿಚಾರ ವೇದಿಕೆ ಅಂತ ಮಾಡಬೇಕು ಅನ್ನುವಂಥದ್ದನ್ನ ಒಂದು ಆಲೋಚನೆ ಆಗಿತ್ತು. ನಮ್ಮಲ್ಲಿ ಒಂದು ವಾರ ತಡ ಆಗಿದೆ ಬೇರೆ ಬೇರೆ ಕಾರಣಗಳಿಂದ. ಅದನ್ನ ನಾನು ಒಪ್ಕೊಳ್ಳೋಣ. ಪಕ್ಷ ಆಲೋಚನೆನೇ ನಿಧಾನ ಮಾಡಿದೆ ಅಂತ ಹೇಳೋದು ತಪ್ಪು. ವಿರೋಧಿಸಿದೆ ಪಾರ್ಲಿಮೆಂಟ್ ಅಲ್ಲಿ, ಸಂಸತ್ನಲ್ಲಿ ನಮ್ಮ ಪಕ್ಷದ ಜೊತೆ ಎಷ್ಟು ವಿರೋಧ ಪಕ್ಷದಲ್ಲಿ ಇದ್ದಾರೆ ಅವರೆಲ್ಲರೂ ಕೂಡ ಬಿಲ್ಲನ್ನು ವಿರೋಧಿಸಿದ್ದಾರೆ.
ಒಬ್ಬರು ಮಾಡಿದ್ರೆ, ಒಂದೇ ಪಕ್ಷ ಮಾಡಿದ್ರೆ ಸ್ವಾರ್ಥ ಆಗುತ್ತೆ. ಬರೀ ಕಾಂಗ್ರೆಸ್ ಪಕ್ಷನೇ ಅದನ್ನ ವಿರೋಧಿಸಿದೆ ಅಂದ್ರೆ ಸ್ವಾರ್ಥ ಆಗುತ್ತೆ ಕಾಂಗ್ರೆಸ್ ಪಕ್ಷದ್ದು. ಎಲ್ಲಾ ವಿರೋಧ ಪಕ್ಷಗಳು, ಬೇರೆ ಎಷ್ಟು ಪಕ್ಷಗಳಿದ್ದಾರೆ ಎಲ್ಲರೂ ವಿರೋಧ ಮಾಡಿದಾರಲ್ಲ, ಯಾಕೆ ಪಾಸ್ ಆಗ್ಲಿಲ್ಲ? ಪ್ರೆಸೆಂಟ್ ಮಾಡ್ತಾರೆ ಸಂಸತ್ತಲ್ಲಿ ಅಂತ ನಾವು ಮೊದಲೇ ತಿಳ್ಕೊಂಡಿರ್ಲಿಲ್ಲ. ಕಾಂಗ್ರೆಸ್ ಪಕ್ಷ ಮೊದಲೇ ತಿಳ್ಕೊಂಡಿರ್ಲಿಲ್ಲ. ಏನೇ ಇದ್ರು ದೃಷ್ಟಿಕೋನ. ಆಮೇಲೆ ನೀವು ಕಾಂಗ್ರೆಸ್ ಪಕ್ಷ ವಿಫಲ ಅಂತ ಹೇಳ್ತಿರಲ್ಲ, ನಾವು ಕೆಲವೊಂದು ಯೋಜನೆಗಳನ್ನ ಮಹಿಳೆಯರಿಗೆ ತಂದಿದ್ದೀವಿ. ನೀವು ಯಾರಾದ್ರೂ ಪ್ರಶ್ನೆ ಮಾಡಿ ನೋಡೋಣ, ಮಹಿಳೆಯರಿಗೆ ಅದು ಗೌರವವಾಗಿ ಮುಟ್ತಾ ಇದೆಯಾ ಇಲ್ಲ ಅಂತಂದು ಹೇಳ್ತಾ ಇದ್ದೀರಲ್ಲ. ಕಾಂಗ್ರೆಸ್ ಪಕ್ಷ ವಿಫಲ. ಹೌದಾ? ಕಾಂಗ್ರೆಸ್ ಪಕ್ಷ ವಿಫಲ ಆಗಿದ್ರೆ ನಾವು ಹೆಣ್ಮಕ್ಳಿಗೆ ಏನೇನ್ ಸಂಕಲ್ಪ ಮಾಡಿದೀವಿ, ಕೆಲವೊಂದು ಕಲ್ಯಾಣ ಕಾರ್ಯಕ್ರಮಗಳನ್ನ ಅವ್ರಿಗೆ ವ್ಯವಸ್ಥಿತವಾಗಿ, ನ್ಯಾಯಯುತವಾಗಿ, ಯಾವುದೇ ಲೋಪದೋಷ ಇಲ್ಲದೆ 1 ಕೋಟಿ ಜನಸಂಖ್ಯೆ ಹೆಣ್ಮಕ್ಳಿಗೆ ನಾವು ಪಾರದರ್ಶಕವಾಗಿ ಹೆಂಗ್ ಮುಟ್ಟಿಸ್ತೀವಿ? ನಮ್ಮ ಸಂಕಲ್ಪ ಅದು. ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದಲ್ಲಿ ಮಹಿಳೆಯರಿಗೆ ಕೊಡ್ತಾ ಇರುವಂತ ಸ್ಥಾನಮಾನ, ಗೌರವ ಅದು. ಆ ಪರಿಕಲ್ಪನೆಯಲ್ಲಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಹೆಣ್ಮಕ್ಳಿಗೆ ಗೌರವವನ್ನ ಕಾಪಾಡ್ಕೊಂಡೇ ಬಂದಿದೆ. ಗೌರವವಾಗಿ ನಡ್ಕೊಳ್ಳುವಂತ ವಿಚಾರದಲ್ಲಿ ಎಲ್ಲೂ ಲೋಪದೋಷ ಮಾಡಿಲ್ಲ. ಬಿಜೆಪಿ ಅವರು ಈ ರೀತಿಯ ರಿಸರ್ವೇಶನ್ ಬಿಲ್ ನ ಪ್ರೆಸೆಂಟ್ ಮಾಡ್ತಾರೆ ಸಂಸತ್ತಲ್ಲಿ ಅಂತ ಯಾರಿಗೂ ಅದರ ಅರಿವಿರಲಿಲ್ಲ. ನಾವು ಕಾರ್ಯಕ್ರಮ ಮಾಡಿದೀವಿ, ಇಡೀ ರಾಜ್ಯದಲ್ಲಿ 1,25,00,000 ಮಹಿಳೆಯರಿಗೆ ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ ನಮ್ಮ ಕಾರ್ಯಕ್ರಮಗಳು ಮುಗ್ತಾ ಇದೆ. ಯಾವುದೇ ಒಂದು ಹೆಣ್ಮಗು ಹೇಳಿ, ಹೆಣ್ಮಕ್ಳು ಅದರಲ್ಲಿ ವಿಶೇಷವಾಗಿ ಸುಳ್ಳು ಹೇಳಲ್ಲ. ನೀವು ಪ್ರತಿ ಹಳ್ಳಿಗೂ ಹೋಗಿ, ಟ್ರಾನ್ಸ್ಪರೆನ್ಸಿ ಇದೆ. ನಮ್ಮ ಯೋಜನೆಗಳು ಮುಟ್ಲಿಕ್ಕೆ ಕಾರ್ಯಕ್ರಮಗಳಿಗೆ ಒಂದು ಸಿದ್ಧಾಂತ ಇಟ್ಕೊಂಡು ಮಾಡ್ತೀವಿ, ಪಬ್ಲಿಸಿಟಿಗೆ ಮಾಡಲ್ಲ. ನಮ್ದೆಲ್ಲಾದ್ರೂ ಲೋಪದೋಷ ಇದ್ರೆ ನೀವೇ ಇದ್ದೀರಾ ಪದೇ ಪ್ರಶ್ನೆ ಮಾಡ್ಲಿಕ್ಕೆ. ಯಾಕೆ ಅದೊಂದು ವಿಚಾರದಲ್ಲಿ ನಾವು ತಂದಿರೋ ಕಾರ್ಯಕ್ರಮದಲ್ಲಿ ನೀವು ಒಂದಿನಾನು ಪ್ರಶ್ನೆ ಮಾಡ್ಲಿಲ್ವೇ? 3 ವರ್ಷಗಳು ನಾವು ಮುಗಿಸಿದೀವಿ. ಆಲೋಚನೆ, ಕಾರ್ಯಕ್ರಮಕ್ಕಿಂತ ಹೆಣ್ಮಕ್ಳ ಬಗ್ಗೆ ಗೌರವ ಇರುವಂತ ಆಲೋಚನೆ, ಇವೆಲ್ಲ ತುಂಬಾ ಮುಖ್ಯ ಆಗುತ್ತೆ. ನಾವು ಸದಾಕಾಲ ಹೆಣ್ಮಕ್ಳನ್ನ ಗೌರವಿಸ್ತಾ ಬಂದಿದ್ದೀವಿ. ಅವರ ಕಷ್ಟಗಳಿಗೆ ಸ್ಪಂದಿಸಬೇಕು ಅನ್ನುವಂತ ಆಲೋಚನೆಯಲ್ಲಿ ನಮ್ಮ ಸರ್ಕಾರ ಬಹಳ ಗಟ್ಟಿಯಾಗಿರುವಂತ ನಿಲುವನ್ನ ಇಟ್ಕೊಂಡಿದೆ. ಲೋಪದೋಷಗಳನ್ನ ಹೇಳುವಂಥದ್ದು, ಎತ್ತಿಡಿಯುವಂಥದ್ರಲ್ಲಿ ಸ್ವಲ್ಪ ತಡ ಆಗಿದೆ ಅಂತ ಹೇಳ್ತಾ ಇದ್ದೀರಾ, ಅದನ್ನ ಒಪ್ಕೊಳ್ಳೋಣ. ಸೀಮಿತ ಆಗಲ್ಲ. ಒಂದು ಸ್ಥಾನಮಾನ ಅರ್ಹತೆಗೆ ಮಾತ್ರ ಗೌರವ ಸಲ್ಲುತ್ತೆ. ಕುಟುಂಬಕ್ಕೆ ಅಂತ ಯಾವುದು ಸಿಕ್ಕಲ್ಲ. ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಕೆಲವೊಂದು ವಿಶೇಷವಾಗಿರೋ ಸ್ಥಾನಗಳನ್ನ ಅಲಂಕರಿಸ್ಲಿಕ್ಕೆ ಆಗಲ್ಲ. ಅದು ಅರ್ಹತೆ ಮೇಲೇನೆ ಅಲಂಕರಿಸ್ಲಿಕ್ಕೆ ಆಗತ್ತೆ. ಅರ್ಹತೆ ಮತ್ತೆ ಆ ಗೌರವವನ್ನ ಕಾಪಾಡ್ಕೊಳ್ಳುವಂತ ದಕ್ಷತೆ ಯಾರಿಗಿರುತ್ತೆ ಮಾತ್ರ ಅವರ ಆ ಸ್ಥಾನನ ಅಲಂಕರಿಸ್ಲಿಕ್ಕೆ ಆಗತ್ತೆ. ಎಲ್ಲರಿಗೂ ಅವಕಾಶ ಇದೆ, ಖಂಡಿತ ಇದೆ. ಪ್ರಜಾಪ್ರಭುತ್ವ ಇದು ಆಗಿದೆ. ಚರ್ಚೆ ನಮ್ಮ ಮಧ್ಯೆ ಚರ್ಚೆ ಆಗ್ಲಿಕ್ಕೆ ಒಂದು ವಿಚಾರ ಬೇಕು ಅಂತ ಅದನ್ನ ಈ ರೀತಿಯ ಒಂಥರ ನಗಬಾಟ್ಲಾಗಿ 33% ಮಹಿಳೆಯರಿಗೆ ನ್ಯಾಯ ಕೊಡ್ತೀವಿ ಅಂತ ಮತ್ತೆ ಬೀದಿಗಳಿಗೆ ಚರ್ಚೆಗೆ ತಂದಿದ್ದಾರೆ. ಮಾಡ್ಬೇಕು ಅನ್ನುವಂತ ಸಂಕಲ್ಪ ಮಾಡಿದ್ರೆ ಬೇರೆ ರೀತಿನೇ ಇದನ್ನ ಎಲ್ಲಾರನ್ನು ಕರೆದು ವಿಶ್ವಾಸಕ್ಕೆ ತಗೊಂಡು ಇದರ ಒಳ್ಳೇದೇನು, ಯಾವ ಕಾರಣದಿಂದ ನಾವು ಈ ಪ್ರಯತ್ನ ಮಾಡ್ತಾ ಇದೀವಿ, ಯಾಕೆ ಎಲ್ಲರ ಸಹಕಾರ ಬೇಕು, ಸಮ್ಮತಿ ಬೇಕು ಅಂತ ಚರ್ಚೆ ಮಾಡಿ ಸದನ ಪವಿತ್ರವಾಗಿರುವಂತ ಸಂಸತ್ತು. ಇಡೀ ದೇಶದಲ್ಲಿ ಎಷ್ಟು ನಾವು 140 ಕೋಟಿ ಇದೀವೋ, ಎಷ್ಟು ಜನಸಂಖ್ಯೆ ಇದ್ದೇವೆ, ಅವ್ರ ಕಷ್ಟ, ಸುಖ, ನೋವು, ನಲಿವು, ಒಳ್ಳೇದು ಕೆಟ್ಟದನ್ನ ಚರ್ಚೆ ಮಾಡುವಂತ ಪವಿತ್ರವಾಗಿರುವಂತ ದೇಗುಲದಲ್ಲಿ ಅವಕಾಶ ತಂದಂಗೆ ತಂದು ಅದರ ಹಿಂದೆ ಬೇರೆ ಕಾರಣಗಳನ್ನ ಇಟ್ಕೊಂಡು ಈ ರೀತಿ ಆಭಾಸವನ್ನ ಮಾಡ್ತಾ ಇದ್ದಾರೆ. ಹೆಚ್ಚಿಗೆ ನಮ್ಮ ರಾಜ್ಯದ ಹೆಣ್ಮಕ್ಳು, ಮಹಿಳಾ ಕಣ್ಮಣಿಗಳು ಅರ್ಥ ಮಾಡ್ಕೋಬೇಕಾಗಿದೆ. ಸರ್ಕಾರದ ಉದ್ದೇಶಗಳನ್ನ ಅರ್ಥ ಮಾಡ್ಕೊಬೇಕಾಗತ್ತೆ, ದುರುದ್ದೇಶಗಳನ್ನ ಅರ್ಥ ಮಾಡ್ಕೊಬೇಕಾಗತ್ತೆ. ನ್ಯಾಯವನ್ನ ಕೊಡೋ ರೀತಿಯಲ್ಲೇ ಕೊಟ್ಟು ಅವರು ಯಾವ ಈ ವಿಚಾರನ ಮಹಿಳೆಯರಿಗೆ ನ್ಯಾಯ ಕೊಡ್ತೀವಿ, 33% ರಿಸರ್ವೇಶನ್ ಕೊಡ್ತೀವಿ ಅಂತ ಚರ್ಚೆಗೆ ಅವಕಾಶವನ್ನ ಮಾಡಿದರೆ ಬಿಟ್ರೆ ಅವರಲ್ಲಿ ನ್ಯಾಯ ಎಲ್ಲಿದೆ? ಕೊಡ್ಲೇಬೇಕು ಅನ್ನೋಂತ ಮನ್ಸಿದ್ರೆ ಅದಕ್ಕೆ ಆದ ತಯಾರಿಯನ್ನ ಮಾಡ್ತಾ ಇದ್ರು ಅನ್ನೋಂಥ ಸತ್ಯನ ನೀವು ಅರ್ಥ ಮಾಡ್ಕೋಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ವಿಚಾರಕ್ಕೆ ನಾನನ್ನ ಮಾತಾಡ್ತೀನಿ. ಬಡವರಾಗಿರ್ಬೋದು, ಕೋಲಾರ ಜಿಲ್ಲೆಯ ರೈತರಾಗಿ, ನಾನು ಬಡವರ ಹೆಣ್ಮಗು ಆಗಿ ನಾನು ಗುರ್ತಿಸ್ಕೊಂಡು ನಾನು ಸೇವೆ ಮಾಡ್ಕೊಂಡು ಬಂದಿರೋರು.
ನನಗೆ ನನ್ನ ಕ್ಷೇತ್ರದ ಮತ್ತೆ ನನ್ನ ಜಿಲ್ಲೆಯ ಹೆಣ್ಮಕ್ಳು, ರೈತರು, ಬಡವರ ಆಶೀರ್ವಾದದಲ್ಲಿ ಈ ಸ್ಥಾನಮಾನದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನಗೆ ತೃಪ್ತಿ ಇದೆ. ಪಕ್ಷ ಮುಂದೆ ನಮ್ಮನ್ನ ಗುರ್ತಿಸಿ ಯಾವ ರೀತಿ ಪಕ್ಷ ನಮ್ಮ ಜೊತೆ ನಡ್ಕೊಳ್ಳುತ್ತೆ ಅದು ಪಕ್ಷದ ಸ್ವತಂತ್ರಕ್ಕೆ ಬಿಟ್ಟಿರೋದು, ಅವರ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿರುವಂಥದ್ದು. ನನ್ನನ್ನ ಜನ ಆಯ್ಕೆ ಮಾಡಿದ್ದಾರೆ. ದೇವರ ಆಶೀರ್ವಾದದಲ್ಲಿ ನಾನು ಇವತ್ತು ಈ ಸ್ಥಾನಮಾನದಲ್ಲಿ ಇದ್ದೀನಿ. ದೇವರು, ಜನಗಳು, ಬಡವರು, ರೈತರು ನನ್ಗೆ ಅವಕಾಶ ಕೊಟ್ಟಿದ್ದಾರೆ. ನಾನು ಆ ಸೇವೆ ಮಾಡಬೇಕು. ಆ ಸೇವೆಗೆ ಅರ್ಹಳ ಅನ್ನೋವಂಥ ಪ್ರಶ್ನೆಯಲ್ಲಿ ನಾನು ಅವ್ರ ಗೌರವನ ಉಳಿಸ್ಕೊಂಡಿದ್ದೀನ ಅನ್ನೋದು ಮಾತ್ರ ನನ್ನನ್ನ ಕಾಡ್ಬೇಕು. ಅದು ನನ್ನನ್ನು ಕಾಡುತ್ತೆ. ಆ ರೀತಿಯಲ್ಲಿ ನನ್ನ ಕೆಲಸ ನನ್ನ ಜನ ಸಮರ್ಥನೆ ಮಾಡ್ಕೋತಾ ಇದ್ದಾರ, ನಾನು ಒಳ್ಳೆ ಕೆಲಸ ಮಾಡಿದ್ದೀನ ಅನ್ನುವಂಥ ಒಂದು ಭಾವನೆ ನನ್ನಲ್ಲಿ ಇರ್ಬೇಕಾಗುತ್ತೆ. ಸ್ಥಾನಮಾನ ವಿಚಾರದ ಚರ್ಚೆ ಅಲ್ಲ. ರೀಶಫಲ್ ಪಕ್ಷದ ಇತಿಮಿತಿಯಲ್ಲಿ ಚರ್ಚೆ ಆಗುವಂಥದ್ದನ್ನ ನಾವು ಏನು ಹೇಳಲಿಕ್ಕೆ ಆಗಲ್ಲ. ಪಕ್ಷದ ಹಂತದಲ್ಲಿ ನಮ್ಮ ವೈಯಕ್ತಿಕವಾಗಿರೋ ಅಭಿಪ್ರಾಯ ಏನೂ ಇರಲ್ಲ. ಪಕ್ಷದ ಹಂತದಲ್ಲಿ ಏನ್ ನಿರ್ಧಾರ ತಗೊಂತಾರೆ ಅದನ್ನ ನಾವು ಸ್ವಾಗತಿಸ್ಬೇಕಾಗತ್ತೆ, ಗೌರವಿಸ್ಬೇಕಾಗತ್ತೆ. ಕೊಡುಗೆ ಕೊಟ್ಟಿದ್ದೀನಿ, ಈ ಮಣ್ಣಿನ ಋಣ ಏನ್ ತೀರ್ಸಿದೀನಿ ಅಂತ ನನ್ನನ್ನು ಪ್ರಶ್ನೆ ಮಾಡ್ಕೊಂಡಾಗ ಪ್ರತಿ ಸತಿ ನಾನು ವೈಯಕ್ತಿಕವಾಗಿ ಕೆಲವೊಂದು ವಿಚಾರ ಹೇಳ್ತೀನಿ. ಒಂದು ಕಲ್ಲು ದೇವಸ್ಥಾನಕ್ಕೆ ಹೋಗುತ್ತೆ, ಅದು ಶಿಲೆಯಾಗಿ ಮೂರ್ತಿ ಆಗತ್ತೆ. ಮೂರ್ತಿಯಾಗಿ ಪ್ರತಿದಿನ ಭಕ್ತರನ್ನ ಆಕರ್ಷಿಸುತ್ತೆ. ಇವತ್ತು ನಮಗೂ ಕೂಡ ಎಷ್ಟೊಂದ್ ಸತಿ ಕಷ್ಟ ಆದಾಗ, ನೋವಾದಾಗ, ಅವಮಾನ ಆದಾಗ, ಅಗ್ನಿ ಪರೀಕ್ಷೆ ಆದಾಗ ಎಲ್ಲಿ ಕೂತ್ಕೋತೀವಿ ಮನಃಶಾಂತಿಯಾಗಿ. ಆದ್ರೆ ದೇವಸ್ಥಾನಕ್ಕೆ ಹೋದಾಗ ಅದು ಕಲ್ಲು, ಅದಾದ್ಮೇಲೆ ದೇವ್ರ ಆಗ್ತದೆ, ಶಿಲೆ ಆಗುತ್ತೆ. ಸಾವಿರಾರು ವರ್ಷ ಪ್ರತಿದಿನ ಭಕ್ತನ್ನ ಆಕರ್ಷಿಸುವಂತ ದೇಗುಲ ಆಗುತ್ತೆ. ನಾನ್ ಕೂಡ ಒಂದ್ ಹೆಣ್ಮಗು, ನಾನು ಈ ಜಿಲ್ಲೆಯಲ್ಲಿ ಹುಟ್ಟಿರೋ ಹೆಣ್ಮಗು, ನನಗೆ ಅದು ಒಂದೇ ಇರುತ್ತೆ. ನಾನು ಈ ಜಿಲ್ಲೆಯ ಹೆಣ್ಮಗು, ನಾನು ರೈತರ ಒಡನಾಟದಲ್ಲಿ, ಹೆಣ್ಮಕ್ಳು ಒಡನಾಟದಲ್ಲಿ ಒಂದ್ ದೇಗುಲನ ನೋಡಿದ್ದೆ. ಆ ದೇಗುಲ ಇವತ್ತು ಯಾವ ಪರಿಸ್ಥಿತಿಯಲ್ಲಿದೆ, ದೇವಿಗೆ ಮಾತ್ರ ಅರ್ಪಿಸ್ಬಿಟ್ಟು ಬಂದಿದ್ದೀನಿ. ಇವತ್ತು ಪ್ರೆಸ್ ಮೀಟ್ ಕರೆದ್ರು. ವೈಯಕ್ತಿಕವಾಗಿ ಮನಸ್ಸನ್ನ ನನ್ಗೆ ಏನು ಹೇಳಕ್ಕೆ ಇಷ್ಟ ಇರ್ಲಿಲ್ಲ, ಆದ್ರೆ ನನ್ನ ಜವಾಬ್ದಾರಿ ಆಗಿತ್ತು. ನನ್ಗೆ ಇವತ್ತೊಂದು ಸ್ಥಾನಮಾನ ಇದೆ, ನನ್ನ ಜವಾಬ್ದಾರಿ, ನನ್ನ ಆದ್ಯತೆ, ನನ್ನ ಕರ್ತವ್ಯ. ಆದ್ರೂ ನಾನು ಹೋಗಿ ದೇವಿ ಮುಂದೆ ನಿಂತ್ಕೊಂಡು ನಾನು ಮುಕ್ಕೊಂಡು ಬಂದಾಗ, ನೀವು ಪುಸ್ತಕದಲ್ಲಿ ಬರೆಯೋ ಅಂಥದ್ದು, ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಇರೋ ಅಂಥದ್ದು, ಮಾಧ್ಯಮದಲ್ಲಿ ಮೀರಿರೋ ಅಂಥದ್ದು, ದೇವ್ರ ಹತ್ರ ಒಂದು ಲೆಕ್ಕ ಇರುತ್ತೆ. ಆ ಲೆಕ್ಕಕ್ಕೆ ಮಾತ್ರ ನಾನು ತಲೆ ಬಗ್ಸ್ತೀನಿ. ನನಗೆ ವಿಶೇಷವಾಗಿ ನನ್ನ ಜಿಲ್ಲೆ ಅಂದ್ರೆ ಅಭಿಮಾನ. ನನ್ನ ರೈತರ ದೇವಸ್ಥಾನ, ಮಹಿಳೆಯರಿಗೆ ಕಷ್ಟ ಸುಖಕ್ಕೆ, ನನಗಿವತ್ತು ಕಷ್ಟ ಬಂದ್ರೆ ನನ್ನ ಒಬ್ಬಳು ಕಷ್ಟ ಆಗತ್ತೆ. ಸಾವಿರಾರು ಕುಟುಂಬಗಳು, ಹೆಣ್ಮಕ್ಳು, ವಿಶೇಷವಾಗಿ ರೈತರು, ಬಡವರ ದೇವಸ್ಥಾನ ಆಗಿದ್ದನ್ನ ನಾನು ಅಷ್ಟೇ ಪವಿತ್ರವಾಗಿ, ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ನೋಡ್ಕೊಂಡು ಬಂದಿರೋಂಥ ಹೆಣ್ಮಕ್ಳು. ದೇವ್ರು ನನ್ಗೆ ಅವಕಾಶ ಕೊಟ್ಟಾಗ ಹೆಣ್ಮಕ್ಳ ಸಬಲೀಕರಣನ, ರೈತರ ಕಷ್ಟ ಸುಖಕ್ಕೆ ಸ್ಪಂದಿಸಿದೀನಿ ಅನ್ನುವಂಥ ಸಮಾಧಾನ ಇದೆ. ಎಂಥ ಸಂದರ್ಭದಲ್ಲೂ ಕೂಡ ನಾನು ದೇವಸ್ಥಾನದ ಒಂದು ಅಡಿಪಾಯ ಹಾಕ್ತೀನಿ, ಕಲ್ಲು ಹಾಕ್ತೀನಿ, ಅಷ್ಟೇ ಬಿಟ್ರೆ ನಾನು ಅದನ್ನ ಕೆಡುವಂತ ಮೂರ್ತಿ ಅಂತೂ ಯಾವತ್ತೂ ಆಗಲ್ಲ. ಅಷ್ಟೇ ನಾನು ಹೇಳ್ತೀನಿ. ಇವತ್ತು ರಾಜಕೀಯದಲ್ಲಿ ಒಂದು ಸ್ಥಾನಮಾನ ನನ್ಗಿರ್ಬೋದು, ನಾಳೆ ಇರ್ದೇ ಇರ್ಬೋದು. ಯಾವತ್ತು ಒಂದು ದೇಗುಲನ, ಒಂದು ಇನ್ಸ್ಟಿಟ್ಯೂಷನ್ ನಾನು ಕೆಡುವಂತ ಒಂದು ಮುಖ ಆಗಲ್ಲ ಯಾವತ್ತು ಕೂಡ. ಈ ಮಣ್ಣಿನ ಮಗಳಿಗೆ ಅಷ್ಟೇ ಗುಣ ಇರೋದು. ನೀವು ಪದೇ ಪದೇ ನನ್ನನ್ನ ತಿರುಗಿಸಿ ಎಷ್ಟು ಕೇಳಿದ್ರು ನನ್ನ ಉತ್ತರ ಬೇಕಾಯ್ತು. ಅದರಲ್ಲಿ ಅವರ ಇಡನ್ ಅಜೆಂಡಾ ನಮ್ಗೆ ಗೊತ್ತಿಲ್ಲ, ಅನ್ಸೈಂಟಿಫಿಕ್ ಆಗಿದೆ ಅಂತ ಎಲ್ಲಾ ವಿರೋಧ ಪಕ್ಷಗಳು ಕೂಡ ಅದನ್ನ ವಿರೋಧ ಮಾಡಿಸಿದೆ ಅನ್ನುವಂಥದ್ದನ್ನ ನಾವು ನಮ್ಮ ಜಿಲ್ಲೆಯ ಮಹಿಳಾ ಘಟಕ ಮತ್ತೆ ಎಲ್ಲಾ ತಾಲೂಕಿನ ಮಹಿಳೆಯರ ಮೀಟ್ ಅನ್ನ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷ ಅಧಿಕೃತವಾಗಿ ಯಾಕೆ ವಿರೋಧ ಮಾಡಿದೆ ಅನ್ನುವಂಥದ್ದನ್ನ ಮಾಧ್ಯಮದ ಮುಂದೆ, ಪತ್ರಕರ್ತರ ಮುಂದೆ, ನಿಮ್ಮ ಮುಂದೆ ಹೇಳ್ಕೊಳ್ಳೋ ಅಂಥದ್ದನ್ನ ನಾವು ಮಾಡ್ತಾ ಇದ್ದೀವಿ. ಅಧಿಕೃತವಾಗಿ ಮಹಿಳೆಯರ ಜಾಗೃತಿ ಕಾರ್ಯಕ್ರಮ ಅನ್ನುವಂಥದ್ದನ್ನ ವ್ಯವಸ್ಥಿತವಾಗಿ ವಿಚಾರವಂತಿಕೆಯಿಂದ ಮಾಡುವಂತ ಪ್ರಯತ್ನ ಇಡೀ ರಾಜ್ಯಕ್ಕೆ, ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಮಾಡೇ ಮಾಡುತ್ತೆ. ಅಲ್ಲ, ಮಹಿಳೆಯರು ಪ್ರೊಟೆಸ್ಟ್ ಮಾಡಿದ್ದಾರೆ. ಈಗ ನಾವು ಕೆಪಿಸಿಸಿ ಒಂದು ನಿಮಿಷ ಸರಿ,
ರೇಟ್ ಎಷ್ಟಿದೆ ಅಂತ ನೋಡಿ. ಇವತ್ತು ನಮ್ಮಲ್ಲಿ ಯಂಗರ್ ಜನರೇಷನ್ಸ್ ಇದ್ದಾರೆ, ವಿದ್ಯಾವಂತರು ಎಷ್ಟಿದ್ದಾರೆ, ಮಹಿಳೆಯರು ಕೂಡ, ಹೆಣ್ಮಕ್ಳು ಕೂಡ ಗಂಡು ಮಕ್ಕಳಷ್ಟೇ ಸರಿ ಸಮಾನ ಓದಲ್ಲಿ ಮುಂದುವರೆದಿದೆ. ಕರ್ನಾಟಕ ಇರ್ಬೋದು, ಕೇರಳ ಇರ್ಬೋದು, ತಮಿಳ್ನಾಡು ಇರ್ಬೋದು, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಎಲ್ಲ ಬೇರೆ ಇನ್ನೊಂದು ಚೂರು ಮುಂದಕ್ಕೆ ಹೋಗಿ ಹಾಗೇನೆ ಹೇಳಿ ಆ ಕಡೆ ಎಲ್ಲ ವಿದ್ಯಾಭ್ಯಾಸಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಮಹತ್ವ ಇದೆ, ವಿದ್ಯಾಭ್ಯಾಸಕ್ಕೆ ಮಹತ್ವ ಇದೆ ಅನ್ನುವಂಥ ಸತ್ಯ ತಿಳ್ಕೊಳ್ಳಿ. ಯಾಕೆ ಇದನ್ನ ತಂದಿದ್ದಾರೆ, 33% ರಿಸರ್ವೇಶನ್ ಬಿಲ್ ಏನ್ ಮಾನದಂಡದಲ್ಲಿ ತಂದಿದ್ದಾರೆ ಅಂತ ಸತ್ಯಾಂಶ ಅರ್ಥ ಮಾಡಿಕೊಂಡು ನಾವು ಜಾಗೃತಿ ಮೂಡಿಸೋ ಅವಶ್ಯಕತೆ ಇದೆ. ಯಾವ ರೀತಿ ಅದನ್ನ ವಿರೋಧ ಮಾಡಬೇಕು, ತಪ್ಪೇನು, ಎಲ್ಲಿ ಅದನ್ನ ಸರಿಪಡಿಸ್ಕೊಂಡು ಆ ಬಿಲ್ನ ಪ್ರೆಸೆಂಟ್ ಮಾಡ್ಬೇಕನ್ನುವಂತ ವಿಚಾರ ಮುಖ್ಯಮಂತ್ರಿಗಳು ಅಥವಾ ಪಕ್ಷದ ಅಧ್ಯಕ್ಷರು ಏನ್ ಅವರಿಗೆ ಕರೆದು ಅವ್ರನ್ನ ವಿಚಾರಣೆ ಮಾಡ್ಬೇಕಾದಿದೆಯಾ ಅದು ಅವರ ಹಂತದಲ್ಲಿ ಆಗುತ್ತೆ. ಪಕ್ಷಕ್ಕೆ ದುಡ್ಕೊಂಡು ಬಂದಿದ್ದಾರೆ, ಕಾಂಗ್ರೆಸ್ ಪಕ್ಷನ ಬಹಳ ವರ್ಷಗಳ ಕಾಲ ಕಟ್ಟಿದ್ದಾರೆ ಈ ಭಾಗದ ನಾಯಕರು. ನಾವು ಅವ್ರನ್ನ ಗೌರವಿಸ್ತೀವಿ, ಬೇರೆ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡೋದು. ಎಲ್ಲ ಧರ್ಮದವ್ರನ್ನು ಗೌರವವಾಗಿ ನೋಡುವಂತ ಸಿದ್ಧಾಂತದ ಮೇಲೆ ಕಾಂಗ್ರೆಸ್ ಪಕ್ಷ ನಿಂತಿದೆ, ಎಲ್ಲಾರನ್ನೂ ಕೂಡ. ಅದಾದ್ಮೇಲೆ ಪಕ್ಷದಲ್ಲಿ ಗೌರವವಾಗಿ ನಡ್ಕೊಳ್ಳೋ ಅಂಥದ್ದು ನಮ್ಮೆಲ್ಲರದು ಜವಾಬ್ದಾರಿ ಆಗಿರುತ್ತೆ. ಅವರು ಹಿರಿಯರಿದ್ದಾರೆ, ನಾಯಕರಿದ್ದಾರೆ, ಎಲ್ಲ ಪಕ್ಷದ ಹಿರಿಯ ನಾಯಕರ ಜೊತೆ ಒಡನಾಟ ಇಟ್ಕೊಂಡಿದ್ದಾರೆ. ಸಣ್ಣ ಪುಟ್ಟ ವಿಚಾರ ಬಂದೇ ಬರುತ್ತೆ, ಅದನ್ನ ಪಕ್ಷದ ಹಂತದಲ್ಲಿ, ಮುಖ್ಯಮಂತ್ರಿಗಳ ಹಂತದಲ್ಲಿ, ಪಕ್ಷದ ಅಧ್ಯಕ್ಷರ ಹಂತದಲ್ಲಿ ಚರ್ಚೆ ಮಾಡ್ತಾರೆ. ಹೆಣ್ಮಕ್ಳಿಗೆ ಗೌರವ, ಸ್ಥಾನಮಾನ, ಅರ್ಹತೆ, ಈಕ್ವಾಲಿಟಿ ಎಲ್ಲಿದೆ? ರಾಜಕೀಯದಲ್ಲಿ ಯಾವತ್ತು ಈಕ್ವಾಲಿಟಿ, ಸ್ಥಾನಮಾನ ಇಲ್ಲ. ಪುರುಷರಿಗಿಂತ ನಾವು 10ರಷ್ಟು ಗಟ್ಟಿಯಾಗಿ ಫೈಟ್ ಮಾಡಿದಾಗೆ ನಮ್ಗೆ ಅವಕಾಶಗಳು ಸಿಗಲ್ಲ. 10ರಷ್ಟು ಅದು ಹೆಣ್ಮಕ್ಳಲ್ಲಿ ನಾವು ಚೈತನ್ಯ ತುಂಬಬೇಕು, ಅದರ ಜಾಗೃತಿ ಮೂಡಿಸ್ಬೇಕು, ಅರಿವು ಮೂಡಿಸ್ಬೇಕು. ನಮ್ಮಲ್ಲೂ ಕೂಡ ವ್ಯವಸ್ಥಿತವಾಗಿ ಯಾಕೆ 33% ರಿಸರ್ವೇಶನ್ ಬಿಲ್ ವಿರುದ್ಧ ನಾವಿಲ್ಲ, ಆದ್ರೆ ಅದ್ರ ಹಿಂದೆ ಏನೇನ್ ಲೋಪದೋಷಗಳಿದಾವೆ ಅದನ್ನ ಯಾವ ರೀತಿ ವ್ಯವಸ್ಥಿತವಾಗಿ ಸರಿಪಡಿಸ್ಬೇಕು ಅನ್ನುವಂಥ ಜಾಗೃತಿ ಅವಶ್ಯಕತೆ ಇದೆ. ಅದು ಬಿಟ್ಟು ಬೇರೆ ಪ್ರಶ್ನೆ ಮಾಡಿ. ಸಂಸತ್ ಅನ್ನೋದು ಇಡೀ ದೇಶದಲ್ಲಿ ಪವಿತ್ರವಾಗಿರುವಂತ ಜಾಗ, ಅಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಬೇಕಾಯ್ತು. ಕಳೆದ 70 ವರ್ಷಗಳಲ್ಲಿ ಯಾವ ಪಕ್ಷದಿಂದ ಲೋಪದೋಷ ಆಗಿದೆ, ಯಾವ ಪಕ್ಷ ಆಡಳಿತದಲ್ಲಿದ್ದಂತ ಪಕ್ಷ ಅಭಿವೃದ್ಧಿ ಪರವಾಗಿತ್ತ, ಮಹಿಳೆಯರಿಗೆ ಗೌರವ ಕೊಡ್ತಾ ಇಲ್ವಾ, ಸ್ಥಾನಮಾನಗಳನ್ನ ಕೊಡೋ ಅವಕಾಶ ಅವರಿಗಿತ್ತ ಅಂತ. ಅವರ ಪಕ್ಷದಲ್ಲಿ ಯಾರಾದ್ರೂ ಪ್ರಧಾನ ಮಂತ್ರಿಗಳಾಗಿದಾರ ಅಂತ ಕೇಳಿ, ಅವರ ಪಕ್ಷದಲ್ಲಿ ಮಹಿಳೆಯರು ಯಾರಾದ್ರೂ ಪ್ರಧಾನ ಮಂತ್ರಿಗಳಾಗಿದಾರ ಅಂತ ಕೇಳಿ, ಪಕ್ಷದ ಉನ್ನತವಾಗಿರುವಂತ ಸ್ಥಾನಗಳನ್ನ ಅಲಂಕರಿಸಿದಾರ ಕೇಳಿ. ನಮ್ಮ ಪಕ್ಷ ಅವಕಾಶ ಕೊಟ್ಟಿದೆ, ಗೌರವ ಕೊಟ್ಟಿದೆ, ಅದನ್ನ ಗೌರವಿಸ್ತಾ ಬಂದಿದೆ ನಮ್ಮ ಪಕ್ಷ. ನಾವು ಚರ್ಚೆಗೆ ಸಂಸತ್ತಲ್ಲಿ ಭಾಗವಹಿಸ್ಲಿಕ್ಕೆ ರೆಡಿ ಇದ್ದೀವಿ. ಚರ್ಚೆಗೆ ಸಂಸತ್ತಲ್ಲಿ ಮಾತ್ರ ಉತ್ತರ ಕೊಡ್ತೀವಿ. ಪತ್ರಿಕೆಯಲ್ಲಿ ಹೇಳ್ಬೇಕು, ನಾವು ಅಧಿಕೃತವಾಗಿ ಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ. ಅದಕ್ಕೆ ನಾವು ಮಾಧ್ಯಮದ ಮುಂದೆ ಬಂದಿದ್ದೀವಿ. ಮಾಡ್ತಾ ಇದ್ವಿ. ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ನಂಬರ್ 7 ಲೋಕ ಕಲ್ಯಾಣ ಮಾರ್ಗ್, ನ್ಯೂ ಡೆಲ್ಲಿ ಅಂತ ಹೇಳಿ ಅವ್ರ ವಿಳಾಸಕ್ಕೆ. ಯಾಕೆಂದ್ರೆ ಜೂನ್ ಜುಲೈ ಸದನ ನಡೆಯುತ್ತೆ, ಅಷ್ಟೊಳಗೆ ಅವ್ರಿಗೆ ತಲುಪಬೇಕು ಅಂತ ಹೇಳ್ಬಿಟ್ಟು ಇದು ಪ್ರತಿ ಗ್ರಾಮದ ಹೆಣ್ಮಕ್ಳು ಜೊತೆ ಪ್ರತಿ ಪಂಚಾಯತಿ ಮಟ್ಟದಲ್ಲಿ ಇದನ್ನ ಮಾಡ್ಬೇಕು ಅಂತ ಈಗಾಗಲೇ ತೀರ್ಮಾನಿಸಿದ್ವಿ. ಎಲ್ಲ